ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವಾಗ ಏನು ಸೀನ್ ಅಂದರೆ ನಾ ಮೈಕಲ್ ಜಾಕ್ಸನ್ ಮೂವಿ ನೋಡೋಕ್ಕೆ ಬಂದಿದ್ದೀರಿ. ಜನ ಖಾಲಿ, ಫುಲ್ ಖಾಲಿ ಇದ್ದಾರೆ. ಏನಕ್ಕಂತ ಗೊತ್ತಿಲ್ಲ. ನಮ್ಮದು 11:45 ಶೋ. ಸೊ ಹೋಗ್ತಾ ಇದ್ದೀರಿ. ಟಿಕೆಟ್ ಎಲ್ಲ ನೆನ್ನೆ ಬುಕ್ ಮಾಡ್ಕೊಂಡು ಮಸ್ತಾಗೆ ಹೋಗ್ತಾ ಇದ್ದೀರಿ ನೋಡೋಕ್ಕೆ. ಅಪ್ಪಿ ಮುಂದೆ ಹೋಗ್ತಾವನೆ. ಫುಲ್ಲು ಚೆನ್ನಾಗಿಲ್ಲ ಅಂತವ್ರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಆಡಿಯನ್ಸು ಚೆನ್ನಾಗಿದೆ ಅಂತಿದ್ದಾರೆ, ಕ್ರಿಟಿಕ್ಸು ಚೆನ್ನಾಗಿಲ್ಲ. ಎಲ್ಲ 1 ರೇಟಿಂಗ್ ಕೊಟ್ಬಿಟ್ಟಿದ್ದಾರೆ ಕ್ರಿಟಿಕ್ಸು. ಇವಾಗ ತಾನೇ ಮೂವಿ ಮುಗಿಸ್ಕೊಂಡು ಆಚೆ ಬಂದರೆ ರಿವ್ಯೂ ಆ್ಯಕ್ಚುಲಿ ಸಕ್ಕತ್ತಾಗಿದೆ. ಇವರೇನೇ ಕ್ರಿಟಿಕ್ಸ್ ಹಂಗೆ ಹೇಳಿದ್ರು ಅಂತ ಗೊತ್ತಿಲ್ಲ. ಬಟ್ ಮೂವಿ ಅಂತೂ ಮಸ್ತಾಗಿದೆ, ವರ್ತ್ ವಾಚಿಂಗು. ನಮ್ಮ ಜಾಫರ್ ಜಾಕ್ಸನು ಮಸ್ತಾಗಿ ಮಾಡಿದ್ದಾನೆ. ಬಟ್ ಕ್ರಿಟಿಕ್ಸ್ ಏನಕ್ಕೆ ಹಂಗಂದ್ರೆ ಅಂತ ಗೊತ್ತಿಲ್ಲ. ಏನಾಗಿರ್ಬೋದು ಅಪ್ಪಿ? ಗೊತ್ತಿಲ್ಲ ಏನಂತ. ಮೂವಿ ಮಾತ್ರ ಸಕ್ಕತ್ತಾಗಿದೆ. ಪ್ಯಾಸೆಂಜರ್ಸ್ ಎಲ್ಲ ಎಂಜಾಯ್ ಮಾಡ್ತಾರೆ. ಸಾಂಗ್ಸ್ ಎಲ್ಲ ಸಖತ್ ಪ್ಲೇಸ್ಮೆಂಟ್ ಆಗಿದೆ. ಆಲ್ಮೋಸ್ಟ್ ರಿಯಲಾಗೇ ಇದೆ. ಸ್ನೇಹಿತರೆ, ಅಪಾಲಜೀಸ್. ಏನಕ್ಕೆ ಅಂದರೆ ಮಾಲಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ರಿವ್ಯೂ. ಸೊ ಮನೆಗೆ ಬಂದು ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ. ಮೂವಿ ಹೇಗಿದೆ ಅಂದರೆ, ಮೂವಿ ಅಂತೂ ಚೆನ್ನಾಗಿದೆ. ಬಟ್ ಕ್ರಿಟಿಕ್ಸ್ ಏನಕ್ಕೆ ಚೆನ್ನಾಗಿಲ್ಲ 1 ರೇಟಿಂಗ್ ಕೊಟ್ಟರು ನನಗೆ ಗೊತ್ತಿಲ್ಲ. ಬಟ್ ಫಸ್ಟ್ ಹಾಫ್ ಕಿಡ್ಡಿಂದ ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟ್ ಹಾಫ್ ಚೆನ್ನಾಗಿತ್ತು. ಸೆಕೆಂಡ್ ಹಾಫು ಅಷ್ಟೇ ಸಕ್ಕತ್ತಾಗಿದೆ. ಮತ್ತು ಕಾನ್ಸೆಪ್ಟು, ಮತ್ತು ಯಾವುದು ಬಿಲ್ಲಿ ಜೀನು, ಬೀಟ್ ಇಟ್ಟು, ಥ್ರಿಲ್ಲರು, ಮತ್ತು ಬ್ಯಾಡು ಸದ್ಯಕ್ಕೆ ಇಷ್ಟು ಸೆಕೆಂಡ್ ಹಾಫಲ್ಲಿ ತೋರಿಸಿದ್ದಾರೆ. ಮತ್ತು ಪಾರ್ಟ್ 2 ಬರುತ್ತೆ. ಯಾವುದು ಮೈಕಲ್ ಜಾಕ್ಸನ್ ಪಾರ್ಟ್ 2 ಬರುತ್ತೆ. ಮೇ ಬಿ ನೆಕ್ಸ್ಟ್ ಇಯರಲ್ಲಿ ಬರ್ಬೋದು ಅನಿಸುತ್ತೆ. ನೋಡೋಣ ನೆಕ್ಸ್ಟ್ ಇಯರಲ್ಲಿ ಏನೇನು ತೋರಿಸೋಣ ಅಂತ ಗೊತ್ತಿಲ್ಲ. ಬಟ್ ಜಾಫರ್ ಜಾಕ್ಸನ್ನು ಹೆಡ್ ಟು ಟೋ, ಅಂದರೆ ಹೆಡ್ ಟು ಟೋ ವರ್ಕ್ ಮಾಡಿ ಅವನು ಅಷ್ಟೇ ನೀಟಾಗಿ ಒಂದು 2 ಇಯರ್ಸು ನೀಟಾಗಿ ಅವನು ಟ್ರೈನ್ ಮಾಡಿದ್ದಾರೆ. ಸೊ ಅವ್ನಿಗೊಂದು ಸಪ್ರೇಟ್ ಟೀಮ್ ಇದ್ದು ಅವ್ನಿಗೆ ಹೆಡ್ ಟು ಟೋ ವರ್ಕ್ ಮಾಡಿದ್ದಾರೆ. ಆ್ಯಕ್ಚುಲಿ ಫಿಲಮ್ ಚೆನ್ನಾಗಿದೆ. ನೀವು ಥಿಯೇಟ್ರಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಬೇರೆ ಯಾರ್ದೋ ಒಪಿನಿಯನ್ ಕೇಳ್ಬಿಟ್ಟು ಡಿಸೈಡ್ ಆಗೋದು ಬೇಡ. ಸೊ ನೀವು ಒಂದ್ಸರಿ ಥಿಯೇಟ್ರಲ್ಲಿ ನೋಡಿ ಮೂವಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.